ನಮಸ್ಕಾರ, ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಗಾಂಧಿಬಾವಿಯಲ್ಲಿ ನೀರು ತಂದು ಚೆಲ್ಲಿ ಗೃಹ ಜ್ಯೋತಿ ಘೋಷಣೆ ಮಾಡಿದ್ವಿ. 100 ವರ್ಷದ ಇತಿಹಾಸಕ್ಕೆ ಸಮಾವೇಶ ಸಾಕ್ಷಿಯಾಗಲಿದೆ. ಸುದ್ದಿಗಾರರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಅಧ್ಯಕ್ಷ ಕೆ ಶಿವರಾಮು ಹೇಳಿಕೆ ಹಿಂಸಾತ್ಮಕವಾಗಿದೆ. ಪಂಚಮಸಾಲಿಗಳು ಪ್ರಾಮಾಣಿಕವಾಗಿ ಹೋರಾಟ ಮಾಡುತ್ತಿದ್ದಾರೆ. ಸುದ್ದಿಗಾರರಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾಗಿ ಚಿಕಿತ್ಸೆ ಕೊಡಿಸುತ್ತಾ ಇಲ್ಲ. ಮೂಲಭೂತ ಸೌಕರ್ಯಗಳ ಕೊರತೆಯನ್ನ ವಿರೋಧಿಸಿ ಡಿಸೆಂಬರ್ 16ರಂದು ಬೃಹತ್ ಪ್ರತಿಭಟನೆ. ಬೆಳಗಾವಿ ಬಿಜೆಪಿ ಗ್ರಾಮೀಣ ಘಟಕದ ಜಿಲ್ಲಾಧ್ಯಕ್ಷ ಸುಭಾಸ್ ಪಾಟೀಲ್ ಹೇಳಿಕೆ. ಗಾಂಧಿಬಾವಿಯಲ್ಲಿ ನೀರು ತಂದು ಚೆಲ್ಲಿ ಗೃಹ ಜ್ಯೋತಿ ಘೋಷಣೆ ಮಾಡಿದ್ವಿ. 100 ವರ್ಷಗಳ ಇತಿಹಾಸಕ್ಕೆ ಸಮಾವೇಶ ಸಾಕ್ಷಿಯಾಗಲಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಗಾಂಧಿಬಾವಿಯಲ್ಲಿ ನೀರು ತಂದು ಚೆಲ್ಲಿ ಗೃಹ ಜ್ಯೋತಿ ಘೋಷಣೆ ಮಾಡಿದ್ವಿ. 100 ವರ್ಷದ ಇತಿಹಾಸಕ್ಕೆ ಸಮಾವೇಶ ಸಾಕ್ಷಿಯಾಗಲಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಶುಕ್ರವಾರ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಇದೇ ಗಾಂಧಿಬಾವಿಲಿ ನೀರು ತೆಗೆದು ಚೆಲ್ಲಿ ಇಲ್ಲಿ ಗೃಹ ಜ್ಯೋತಿ ಅನೌನ್ಸ್ ಮಾಡಿ ಈ ರಾಜ್ಯ ಅಧಿಕಾರವನ್ನ ಜನ ನಮ್ಮ ಕೈಗೆ ಕೊಟ್ಟಿದ್ದಾರೆ. ಕೊಟ್ಟು ಮಾತನ್ನ ಉಳಿಸ್ಕೊಂಡಿದ್ದೇವೆ. ಇದು ಕಾಂಗ್ರೆಸ್ನ ತತ್ವ, ಸಿದ್ಧಾಂತ ಮತ್ತು ನಂಬಿಕೆ. 150 ಜನ ಎಂಪಿಗಳು, 40 ಬಿಸಿಸಿ ಅಧ್ಯಕ್ಷರುಗಳು, ಕಾಂಗ್ರೆಸ್ ಸದಸ್ಯರು, ಸಿಎಂಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಡಿಸೆಂಬರ್ 26ರಂದು ಕಾರ್ಯಕಾರಿ ಸಮಿತಿಯ ಸಭೆ ಇರುತ್ತೆ. 6ನೇ ದಿನ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ಇದೆ ಎಂದರು. ಎಲ್ಲ ನಮ್ಮ ಶಾಸಕಾಂಗ ಪಕ್ಷದ ನಾಯಕರುಗಳು ಮತ್ತು ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳು ಅವರೆಲ್ಲರೂ ಕೂಡ ಮತ್ತು ಉಪಮುಖ್ಯಮಂತ್ರಿಗಳು ಅವರೆಲ್ಲರೂ ಕೂಡ ಈ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. 26ನೇ ತಾರೀಕು ಸಾಯಂಕಾಲ ಕಾರ್ಯಕಾರಿ ಸಮಿತಿ ಸಭೆ ಇರ್ತದೆ. ಸಾಯಂಕಾಲ ಮುಖ್ಯಮಂತ್ರಿಗಳು ಬಂದಂಥ ಅತಿಥಿಗಳಿಗೆ ಡಿನ್ನರ್ ಹೋಸ್ಟ್ ಮಾಡ್ತಾರೆ. ಗಾಂಧಿ ಸ್ಟ್ಯಾಚ್ಯೂ ಬಗ್ಗೆ ಈಗ ನಾನು ಕ್ಯಾಬಿನೆಟಲ್ಲಿ ಹೋಗಿ ಈಗ ಮಾತಾಡ್ತಾ ಇದ್ದೇನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಒಂದು ಬೃಹತ್ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರ ಸಮಾವೇಶ ಇದೆ. ರಾಜ್ಯದ ವಿವಿಧ ಮೂಲೆಯಿಂದ ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ವಿಶೇಷವಾಗಿ ಜನಪ್ರತಿನಿಧಿಗಳು, ಚುನಾವಣೆಯಲ್ಲಿ ಪಂಚಾಯತ್ ಮೆಂಬರ್ಸು, ನಿಂತವನು, ಗೆದ್ದವನು, ಸೋತವನು ಎಲ್ಲರೂ ಕೂಡ ನಾವು ಆಹ್ವಾನಿಸ್ತಾ ಇದ್ದೇವೆ. ಸಹಕಾರ ಸಂಘ ಸಂಸ್ಥೆಗಳು ಮತ್ತು ನಾಮಿನೇಷನ್ ಆಗಿದ್ದಂಥವ್ರು, ಹಿಂದೆ ನಾಮಿನೇಷನ್ ಆಗಿದ್ದವರು, ಬೇರೆ ಸರ್ಕಾರಿ ನಾಮಿನೇಷನ್ಸ್ ಆಗಿದ್ದಂಥವ್ರು ಎಲ್ಲ ಲೀಡರ್ಸ್ ಕೂಡ ಕಾಂಗ್ರೆಸ್ನ ಸದಸ್ಯರುಗಳಿಗೆ ಈ ಒಂದು ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ಇದಲ್ಲದೆ ಸಾರ್ವಜನಿಕರು ಕೂಡ ಇದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಒಂದು ಅವಕಾಶವನ್ನು ನಾವು ಕೊಡ್ತಾ ಇದ್ದೇವೆ. ಒಬ್ಬೊಬ್ಬ ಶಾಸಕರಿಗೂ ಸಹ ಒಬ್ಬೊಬ್ಬ ನಾಯಕರನ್ನ ಕರೆದುಕೊಂಡು ಬರುವ ಜವಾಬ್ದಾರಿಯನ್ನ ನೀಡಲಾಗಿದೆ. ಮೈಸೂರು ದಸರಾ ಯಾವ ರೀತಿ ವಿಜೃಂಭಿಸುತ್ತೋ ಅದೇ ರೀತಿ ಲೈಟಿಂಗ್ ಅರೇಂಜ್ ಮಾಡ್ತೀವಿ. ಒಂದ್ ಕಡೆ ಸರ್ಕಾರ, ಇನ್ನೊಂದು ಕಡೆ ಪಕ್ಷವು ಕೆಲಸ ಮಾಡುತ್ತೆ ಎಂದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಅಧ್ಯಕ್ಷ ಕೆ ಶಿವರಾಮು ಹೇಳಿಕೆ ಹಿಂಸಾತ್ಮಕವಾಗಿದೆ ಅಂತ ಕೂಡಲ ಸಂಗಮದ ಶ್ರೀ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ರು. ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಅಧ್ಯಕ್ಷ ಕೆ ಶಿವರಾಮು ಹೇಳಿಕೆ ಹಿಂಸಾತ್ಮಕವಾಗಿದೆ ಎಂದು ಕೂಡಲ ಸಂಗಮದ ಶ್ರೀ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ರು. ಶನಿವಾರ ಬೆಳಗಾವಿಯಲ್ಲಿ ಗಾಂಧಿ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಹಿಂಸಾತ್ಮಕ ಹೇಳಿಕೆ ಕೊಡುವುದೇ ನಿಮ್ಮ ಗುಣ. ಪಂಚಮಸಾಲಿಗಳು ಪ್ರಾಮಾಣಿಕರಾಗಿ ಹೋರಾಟ ಮಾಡ್ತಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಎಲ್ಲ ಅವಧಿಯಲ್ಲಿ ಹೋರಾಟ. ನಮ್ಮ ಸಮಾಜಕ್ಕೆ ಬಸವಣ್ಣ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದಾನೆ. ನಿಮ್ಮ ರೀತಿ ನೀಚ ರೀತಿಯ ಹೇಳಿಕೆ ಕೊಟ್ಟಿಲ್ಲ ಎಂದ್ರು. ನಿಮಗಂತ ಶಬ್ದ ಬಳಸಕ್ಕೆ ನಿಮ್ಗೆ 10 ಪಟ್ಟು ಶಬ್ದ ಬಳಸೋ ಶಕ್ತಿ ಪಂಚಮಸಾಲಿಗಿದೆ. ಆದ್ರೆ ಪಂಚಮಸಾಲಿ ಯಾವತ್ತೂ ಆ ರೀತಿಯಾಗಿರ್ತಕ್ಕಂಥ ಅಸಂಬದ್ಧವಾದಂಥ ಶಬ್ದ ಬಳಸುವಂತ ನಾವಲ್ಲ. ನೀವೇನಾದರೂ ಆ ರೀತಿ ಹಿಂಸಾತ್ಮಕವಾದಂಥ ಹೇಳಿಕೆಯನ್ನು ಕೊಟ್ಟರಪ್ಪ ಅಂದರೆ ನಾವು ಅಹಿಂಸಾತ್ಮಕವಾದಂಥ ಹೇಳಿಕೆ ಕೊಡ್ತೀವಿ. ನೀವೇನಾದ್ರು ಹಿಂಸಾತ್ಮಕವಾದಂಥ ಚಟುವಟಿಕೆ ಮಾಡಿದ್ರೆ ಅಹಿಂಸಾತ್ಮಕವಾದ ನಿಮ್ಮ ಮನಸ್ಸನ್ನು ಗೆಲ್ಲುವ ಪ್ರಯತ್ನ ನಮ್ದಿದೆ. ನಿಮಗೆ ಸ್ವಭಾವ, ನಿಮ್ಮ ಹುಟ್ಟುಗುಣ ಹಿಂಸಾತ್ಮಕವಾದ ಹೇಳಿಕೆ ಕೊಡೋದು, ಹಿಂಸಾತ್ಮಕವಾದ ಪ್ರಚೋದನೆ ಮಾಡೋದು, ಪ್ರವೋಕ್ ಮಾಡೋದು, ಈ ಲಿಂಗಾಯತರನ್ನ ಸದೆ ಬಡಿಯುವಂತ ಹೇಳಿಕೆ ಕೊಡುವಂಥದ್ದು. ಒಳಗಿರ್ತಕ್ಕಂಥ ಶಾಸಕರು ಬೆಳೆ ಪಡ್ಕೊಂಡ್ರೆ ಅವ್ರಿಗೆ ಹೇಳ್ರಿ, ನಿಮ್ಮಂತ ನೀಚರು ಹೇಳಿದಾರೆ, ನಿಮ್ಮಂತ ನೀಚರು ಪಡ್ಕೊಂಡಿರ್ಬೋದು. ಆದ್ರೆ ಈಗೇನು ಹೇಳಿಕೆ ಕೊಟ್ಟಲ್ಲಿ ಇವರು ಆ ಹೇಳಿಕೆ ಕೊಡುವಂತ ನೀತಿಗಳು ಬೇಕಾದ್ರೆ ಪಡ್ಕೊಂಡಿರ್ಬೋದು. ಆದ್ರೆ ಪಂಚಮಸಾಲಿಗಳು ಪ್ರಾಮಾಣಿಕ ಹೋರಾಟ ಮಾಡಕತ್ತಿ, ಈಗಿನ ಹೋರಾಟ ಅಲ್ಲ. ಪ್ರತಿದಿನ ಒಂದು ಜಿಲ್ಲೆಯವರಿಗೆ ಬರುವವರಿಗೆ
ಅವಕಾಶ ಪಂಚಮಸಾಲಿ ಹಲ್ಲೆ ಮಾಡಿದ್ರೆ ಜಮೀನು ಇರ್ತಾರೆ ವಾಪಸ್ ಬರಲ್ಲ ಅನ್ಕೊಂಡಿದ್ರು. ಬಳಿಕವೂ ರಾಜ್ಯ ಹೆದ್ದಾರಿ ತಡೆಯುವ ಮೂಲಕ ಹೋರಾಟ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಖಂಡಿಸಿ ಮತ್ತೆ ಹೋರಾಟ ಮಾಡ್ತೇವೆ ಎಂದ್ರು. ಪ್ರತಿದಿನ ಒಂದೊಂದು ಜಿಲ್ಲೆಯವರಿಗೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಕೋತೇವೆ. 16 ತಾರೀಕು ಬೆಳಗಾವಿ ಜಿಲ್ಲೆಯವರು ಬಂದು ಭಾಗವಹಿಸ್ತಾರೆ. 17ನೇ ತಾರೀಕು ಗದಗ ಮತ್ತು ಕೊಪ್ಪಳ ಜಿಲ್ಲೆಯವರು ಭಾಗವಹಿಸ್ತಾರೆ. 18ನೇ ತಾರೀಕು ವಿಜಯಪುರ, ಬಾಗಲಕೋಟೆ ಜಿಲ್ಲೆ, ಹಾವೇರಿ ಜಿಲ್ಲೆಯವರು ಭಾಗವಹಿಸ್ತಾರೆ. 19ನೇ ತಾರೀಕು ಪಕ್ಕದ ನಮ್ಮ ರಾಯಚೂರು, ಬೀದರ್, ಯಾದಗಿರಿ ಜಿಲ್ಲೆಯವರು ಭಾಗವಹಿಸ್ತಾರೆ. 20ನೇ ತಾರೀಕು ಗುಲ್ಬರ್ಗ ಜಿಲ್ಲೆಯವರು ಭಾಗವಹಿಸ್ತಾರೆ. ಹಿಂಗೆ ಪ್ರತಿದಿನ ಆ ಜಿಲ್ಲೆಯ ಪದಾಧಿಕಾರಿಗಳು, ಜಿಲ್ಲೆ ಹೋರಾಟಗಾರರು ಬಂದು ಭಾಗವಹಿಸ್ತಾರೆ. ಲಿಂಗಾಯತ ಮೇಲಿನ ಹಲ್ಲೆಯನ್ನ ಖಂಡಿಸಿ ಕೊರಟಗೆರೆ ಕ್ಷೇತ್ರದ ಲಿಂಗಾಯತ ಜನರು ಧರಣಿ ಮಾಡಬೇಕು ಎಂದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकौन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಬಳ್ಳಾರಿಯಲ್ಲಿ ಸರಣಿ ಬಾಣಂತಿಯರ ಸಾವು ಪ್ರಕರಣ ಸೇರಿದಂತೆ ಮಹಿಳೆಯರಿಗೆ ರಕ್ಷಣೆ ಕೊಡದ ರಾಜ್ಯ ಸರ್ಕಾರದ ವಿರುದ್ಧ ಡಿಸೆಂಬರ್ 16ರಂದು ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದು ಅಂತ ರಾಜ್ಯ ಮಹಿಳಾ ಮೋರ್ಚಾ ಉಪಾಧ್ಯಕ್ಷೆ ಶಾಮವಿ ಅಶ್ವಥಾಪುರ್ ಹೇಳಿದರು. ಬಳ್ಳಾರಿಯಲ್ಲಿ ಸರಣಿ ಬಾಣಂತಿಯರ ಸಾವು ಪ್ರಕರಣ ಸೇರಿದಂತೆ ಮಹಿಳೆಯರಿಗೆ ರಕ್ಷಣೆ ಕೊಡದ ರಾಜ್ಯ ಸರ್ಕಾರದ ವಿರುದ್ಧ ಡಿಸೆಂಬರ್ 16ರಂದು ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದು ಅಂತ ರಾಜ್ಯ ಮಹಿಳಾ ಮೋರ್ಚಾ ಉಪಾಧ್ಯಕ್ಷೆ ಶಾಂಭವಿ ಅಶ್ವಥಾಪುರ ಅವರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ಈಗ ಮೊನ್ನೆ ನಡೆದಂತಹ ಬಳ್ಳಾರಿಯಲ್ಲಿ ಸರಣಿಯ ಬಾಣಂತಿಯರ ಸಾವಾಯಿತು. ಸುಮಾರು 52 ಅವತ್ತು ಒಂದು ದಿನದಲ್ಲಿ ಡಿಲಿವರಿ ಆದ್ರೆ ಸುಮಾರು 7 ಜನ ಇವತ್ತು ಮಹಿಳೆಯರು ಬಾಣಂತಿಯರು ಇವತ್ತು ಸಾವನ್ನ ಅಪ್ಪಿದ್ದಾರೆ. ಹಾಗೆ ನಾವು ಇಲ್ಲಿ ಬೆಳಗಾವಲ್ಲಿ ನೋಡ್ಬೇಕು ಅಂತಂದ್ರೆ ನಾವು ಸುಮಾರು 8 ದಿನದಿಂದ ಒಂದು 6 ತಿಂಗಳದ ರಿಪೋರ್ಟ್ ತರಿಸ್ಕೊಂಡಾಗ 8 ಬಾಣಂತಿಯರು ಮತ್ತೆ ಶಿಶು ಮರಣವು ಒಂದು 188 ಶಿಶು ಮರಣ ಆಗಿದೆ. ಇಡೀ ರಾಜ್ಯಾದ್ಯಂತ ಸುಮಾರು 75 ಬಾಣಂತಿಯರು ಮತ್ತೆ 322 ಶಿಶು ಮರಣಗಳು ಆಗಿದಾವು. ಹೀಗಾಗಿ
ಈ ಸುರಕ್ಷತೆಯ ಮತ್ತು ಸಾಕಷ್ಟು ಮಹಿಳೆಯರಿಗೆ ಈ ಸರ್ಕಾರದಲ್ಲಿ ಸುರಕ್ಷತೆ ಇಲ್ಲ. ನಾವು ಇಡೀ ರಾಜ್ಯದ ಮಹಿಳೆಯರು ಅವತ್ತು ಸೋಮವಾರ ದಿನ ಇಲ್ಲಿ ನಾವು ಮಾಲಿನಿ ಸಿಟಿ ಯಡಿಯೂರಪ್ಪ ಮಾರ್ಗದೊಳಗೆ ಸೇರಿ ಸುವರ್ಣಸೌಧವನ್ನ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮವನ್ನ ಎಲ್ಲರೂ ಇವತ್ತು ನಮ್ಮ ಸುಭಾಷ್ ಪಾಟೀಲ್ ನಮ್ಮ ಅಧ್ಯಕ್ಷ ಇದ್ದಾರೆ. ನಮ್ಮ ಇಲ್ಲ 2 ಜಿಲ್ಲಾದು ಮಹಿಳಾ ಮೋರ್ಚಾ ಈ ಬೆಳಗಾವಿ ಗ್ರಾಮಾಂತರ ಮತ್ತು ಬೆಳಗಾವಿ ಸಿಟಿ ಅವರು ಅಧ್ಯಕ್ಷ ಇದ್ದಾರೆ. ಇಲ್ಲಿ ನಮ್ಮ ಮಹಿಳಾ ಮೋರ್ಚಾ ರಾಜ್ಯ ಪದಾಧಿಕಾರಿಗಳಿದ್ದಾರೆ, ಸೀನಿಯರ್ಸ್ ಎಲ್ಲ ನಾವು ಮುಖಂಡರ ಜೊಲ್ಲೆ ಮೇಡಮ್ ಎಲ್ಲ ಮುಖಂಡರ ಬೃಹತ್ ಪ್ರತಿಭಟನೆಯನ್ನ ನಾವು ಹಮ್ಮಿಕೊತಾ ಇದ್ದೀವಿ. ಶಕ್ತಿ ಯೋಜನೆ ಜಾರಿಯಾದಾಗಿನಿಂದ ಸಾಕಷ್ಟು ಸಾವು ನೋವಾಗಿದೆ. ಗೃಹಲಕ್ಷ್ಮಿ ಹಣ ಕೊಡುವ ಸರ್ಕಾರ ಬಿಪಿಎಲ್ ಕಾರ್ಡ್ ರದ್ದು ಮಾಡಿ ಗೊಂದಲ ಮಾಡಿದೆ. ಇದನ್ನ ವಿರೋಧಿಸಿ ನಾವು ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋ ನಿರ್ಧಾರ ಮಾಡಲಾಗಿದೆ ಅಂತ ತಿಳಿಸಿದ್ರು. ಈ ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಬಿಜೆಪಿಯ ಇನ್ನಿತರ ನಾಯಕರ ಸೂಚನೆಯ ಮೇರೆಗೆ ನಡೆಸಲಾಗ್ತಾ ಇದೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾಗಿ ಚಿಕಿತ್ಸೆ ಕೊಡಿಸ್ತಾ ಇಲ್ಲ. ಮೂಲಭೂತ ಸೌಕರ್ಯಗಳ ಕೊರತೆಯನ್ನ ವಿರೋಧಿಸಿ ಡಿಸೆಂಬರ್ 16ರಂದು ಯಡಿಯೂರಪ್ಪ ಮಾರ್ಗದಲ್ಲಿರುವ ಮಾಲಿನಿ ಸಿಟಿಯಲ್ಲಿ ಮಹಿಳಾ ಮೋರ್ಚಾದಿಂದ ಬೃಹತ್ ಪ್ರತಿಭಟನೆ ಆಯೋಜಿಸಲಾಗಿದೆ ಅಂತ ಬೆಳಗಾವಿಯ ಬಿಜೆಪಿ ಗ್ರಾಮೀಣ ಘಟಕದ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ಹೇಳಿದರು. ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾಗಿ ಚಿಕಿತ್ಸೆ ಕೊಡಿಸ್ತಾ ಇಲ್ಲ. ಮೂಲಭೂತ ಸೌಕರ್ಯಗಳ ಕೊರತೆಯನ್ನ ವಿರೋಧಿಸಿ ಡಿಸೆಂಬರ್ 16ರಂದು ಯಡಿಯೂರಪ್ಪ ಮಾರ್ಗದಲ್ಲಿರುವ ಮಾಲಿನಿ ಸಿಟಿಯಲ್ಲಿ ಮಹಿಳಾ ಮೋರ್ಚಾದಿಂದ ಬೃಹತ್ ಪ್ರತಿಭಟನೆ ಆಯೋಜಿಸಲಾಗಿದೆ ಎಂದು ಬೆಳಗಾವಿಯ ಬಿಜೆಪಿ ಗ್ರಾಮೀಣ ಘಟಕದ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಆಸ್ಪತ್ರೆಗಳಲ್ಲಿ ಸರಿಯಾದ ಚಿಕಿತ್ಸೆಯನ್ನು ಕೊಡ್ತಾ ಇಲ್ಲ ಮತ್ತು ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಇಲ್ಲ. ಇದನ್ನೆಲ್ಲ ವಿರೋಧಿಸಿ 16ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಯಡಿಯೂರಪ್ಪ ಮಾರ್ಗದಲ್ಲಿರ್ತಕ್ಕಂಥ ಮಾಲಿನಿ ಸಿಟಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಮಹಿಳಾ ಮೋರ್ಚಾದಿಂದ ಒಂದು ಬೃಹತ್ವಾದಂಥ ಪ್ರತಿಭಟನೆಯನ್ನು ಮಾಡಿ ಸುವರ್ಣಸೌಧ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ನಮ್ಮ ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಪೇರೆಂಟ್ಪುರ ರಾಜ್ಯದ ಬಿವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಅಲ್ಲಿ ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆಯಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಕೂಡ ಭಾಗವಹಿಸ್ತಾರೆ. ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಅವರು ಆ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ. ಮತ್ತು ನಮ್ಮೆಲ್ಲ ಶಾಸಕರು, ಸಂಸದರು ಎಲ್ಲ ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸುವುದರಿಂದ ಮಾಧ್ಯಮ ಮಿತ್ರರು ನಮಗೆ ಸಹಕಾರ ಕೊಡಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಾಲಿನಿ ಸಿಟಿಯಿಂದ ಆರಂಭವಾಗುವ ಈ ಪ್ರತಿಭಟನೆ ಬೆಳಗಾವಿ ಸುವರ್ಣ ವಿಧಾನಸೌಧಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳಾ ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಎಲ್ಲ ಶಾಸಕ ಸಂಸದರು ಆಗಮಿಸಲಿದ್ದಾರೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है तस्वीरें, कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सरोना, मन भाई आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ.
ಅಖಿಲ ಕರ್ನಾಟಕ ಚರ್ಮಕಾರ ಮಹಾಸಭಾದ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಮಂಗಳವಾರ ಡಿಸೆಂಬರ್ 17ರಂದು ಸುವರ್ಣ ಗಾರ್ಡನ್ ಬಳಿ ಪ್ರತಿಭಟನೆ ನಡೆಸಲಾಗುವುದು ಅಂತ ಸಂಘದ ಜಿಲ್ಲಾಧ್ಯಕ್ಷ ಭೀಮರಾವ್ ಪವಾರ್ ಹೇಳಿದರು. ಅಖಿಲ ಕರ್ನಾಟಕ ಚರ್ಮಕಾರರ ಮಹಾಸಭಾದ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಮಂಗಳವಾರ ಡಿಸೆಂಬರ್ 17ರಂದು ಸುವರ್ಣ ಗಾರ್ಡನ್ ಬಳಿ ಪ್ರತಿಭಟನೆ ನಡೆಸಲಾಗುವುದು ಅಂತ ಸಂಘದ ಜಿಲ್ಲಾಧ್ಯಕ್ಷ ಭೀಮರಾವ್ ಪವಾರ್ ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ನಮ್ಮ ಜನಸಂಖ್ಯೆ ಆಧಾರದ ಮೇಲೆ, ನಮ್ಮ ಹಿಂದುಳಿಕೆಯ ಆಧಾರದ ಮೇಲೆ ನಮ್ಮ ಸಮಾಜಕ್ಕೆ ಇಲ್ಲಿವರೆಗೆ ಯಾವ ಸೌಲಭ್ಯ ಸಿಕ್ಕಿಲ್ಲಲ್ಲ, ಆ ಸೌಲಭ್ಯವನ್ನು ಒದಗಿಸಿಕೊಡಬೇಕು. ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನಾವು ತೀರಾ ಹಿಂದುಳಿದ ಸಮಾಜವಾಗಿರೋದ್ರಿಂದ ಇವರಿಗೆ ನಮಗೆ ಏನು ಸಿಗಬೇಕಾದ ಸೌಲಭ್ಯ ಸಿಗಬೇಕು. ಚರ್ಮಕಾರರಿಂದ ಚರ್ಮದ ಉತ್ಪನ್ನಗಳನ್ನು ಖರೀದಿಸಲಾಗ್ತಾ ಇರುವ ಲಿಡ್ಕರ್ ನಿಗಮವು ಉತ್ಪನ್ನಗಳಿಗೆ ಸೂಕ್ತ ಬೆಂಬಲ ಬೆಲೆ ಕೊಡಬೇಕು. ಸರ್ಕಾರದ ಶೂ ಭಾಗ್ಯದ ಅಡಿಯಲ್ಲಿ ಸದ್ಯ ಕೊಡ್ತಾ ಇರುವ ದರದಲ್ಲಿ 50 ರೂಪಾಯಿ ಹೆಚ್ಚಿಸಬೇಕು ಎಂದರು. ಉತ್ಪನ್ನಗಳಿಗೆ ಸೂಕ್ತ ಬೆಂಬಲ ಬೆಲೆ ಕೊಡಬೇಕು. ಸರ್ಕಾರದ ಶೂ ಭಾಗ್ಯದ ಅಡಿಯಲ್ಲಿ ಸದ್ಯ ಕೊಡುತ್ತಿರುವ ದರದಲ್ಲಿ ₹50 ಹೆಚ್ಚು ಮಾಡಿಕೊಡ್ಬೇಕು. ಆಮೇಲೆ ಪ್ರತಿ ವರ್ಷ ಏನು ರೇಟ್ ಏನು ಫಿಕ್ಸ್ ಮಾಡ್ತಾ ಅದಕ್ಕೆ 5% 10% ಹೆಚ್ಚಿಸಿಕೊಡ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಚರ್ಮಕಾರ ಸಮಾಜ ಈವರೆಗೆ KPSCಯಲ್ಲಿ ಯಾವುದೇ ಮೆಂಬರ್ ಆಗಿಲ್ಲ. ಯಾಕಂತಂದ್ರೆ ನಮ್ಮ ಸಮುದಾಯದ ಜನ ಯಾರಾದರೂ ಒಬ್ಬರು ಮೆಂಬರ್ ಆದರೆ, KPSC ಮೆಂಬರ್ ಆದರೆ ನಮ್ಮ ಸಮಾಜದ ಎಷ್ಟೋ ಮಕ್ಕಳಿಗೆ, ಎಷ್ಟೋ ಹುಡುಗರಿಗೆ ನೌಕರಿಯಲ್ಲಿ ಜಾಗ ಸಿಗ್ಬೋದು ಅಂತ ನಾವು ಆಸೆ ಪಟ್ಟಿದ್ದೀವಿ. ಅದಕ್ಕಾಗಿ ನಮ್ಮ ಸಮಾಜದ ವತಿಯಿಂದ ಒಬ್ಬ KPSC ಮೆಂಬರ್ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ನಂತರ ಸಂಜಯ್ ಲೋಕಾಪುರಿ ಮಾತನಾಡಿ, ಚರ್ಮಕಾರ ಸಮುದಾಯದವರಿಗೆ ಯಾವುದೇ ಮಧ್ಯಮ ಪ್ರಮಾಣದ ಅಥವಾ ದೊಡ್ಡ ಪ್ರಮಾಣದ ಶಿಕ್ಷಣ ಸಂಸ್ಥೆಗಳಿಲ್ಲ. ಆದ್ದರಿಂದ ಕರ್ನಾಟಕದ ಸೂಕ್ತ ಸ್ಥಳಗಳಲ್ಲಿ ಹರಳಯ್ಯ ರವಿದಾಸ್ ಗುರುಪೀಠ ಸ್ಥಾಪಿಸಿ ಅಲ್ಲಿಯೇ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸೋಕೆ ಅಗತ್ಯವಿರುವ ಕನಿಷ್ಠ ಎಂದರು 10 ಎಕರೆ ಜಮೀನು ಮಂಜೂರು ಮಾಡಬೇಕು ಎಂದರು. ಬರುವ 17ರಂದು ಸುವರ್ಣಸೌಧದ ಬಳಿ ನಡೆಯುವಂಥ ಚರ್ಮಕಾರರ ಐತಿಹಾಸಿಕ ಸತ್ಯಾಗ್ರಹಕ್ಕೆ ನಾಡಿನಾದ್ಯಂತ ಎಲ್ಲ ಚರ್ಮಕಾರ ಬಾಂಧವರು ಅತ್ಯಂತ ಸ್ಫೂರ್ತಿಯಿಂದ ಭಾಗವಹಿಸಬೇಕಂತೇಳಿ ನಮ್ಮ ಮೂಲಕ ಕೇಳ್ಕೊತಾ ಇದ್ದೇವೆ. ಈ ಚರ್ಮಕಾರ ಸಮಾಜ ಅತ್ಯಂತ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದೆ. ಈ ಸಮಾಜಕ್ಕೆ ಸಂವಿಧಾನಬದ್ಧವಾಗಿ ಬರಬೇಕಾದ ಸೌಲಭ್ಯಗಳನ್ನು ನಾವು ಕೊಡಬೇಕಂತೇಳಿ ಸರ್ಕಾರವನ್ನು ಆಗ್ರಹಿಸಲು ಡಿಸೆಂಬರ್ 17ರಂದು ನಾವು ಬೆಳಗಾವಿ ಸುವರ್ಣಸೌಧದಲ್ಲಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊತಾ ಇದ್ದೀವಿ. ಅದಕ್ಕೆ ನಾಡಿನಾದ್ಯಂತ ಎಲ್ಲ ಚರ್ಮಕಾರ ಬಾಂಧವರು ಸ್ವಯಂ ಸ್ಫೂರ್ತಿಯಿಂದ ಭಾಗವಹಿಸಿ ಈ ಸತ್ಯಾಗ್ರಹವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮ ಮೂಲಕ ಕೇಳ್ಕೊತಾ ಇದ್ದೀವಿ. ಜೊತೆಗೆ ಅನೇಕ ಸ್ಥಳಗಳಲ್ಲಿ ಅಭಿವೃದ್ಧಿಪಡಿಸಲು ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಲು ವಿನಂತಿ. ಈ ಸ್ಥಳಗಳಲ್ಲಿ ಸಂಶೋಧನೆ ಅಥವಾ ಅಧ್ಯಯನಗಳನ್ನು ಮಾಡೋಕೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸಂಶೋಧನಾ ಕೇಂದ್ರದೊಂದಿಗೆ ಸಂಯೋಜನೆ ಮಾಡಬೇಕು ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಅಧಿವೇಶನದಲ್ಲಿ ಕಾಲಹರಣ ಬಿಟ್ಟು ರೈತರ ಬಗ್ಗೆ ಚಿಂತನೆ ನಡೆಸಲಿ ಅಂತ ರೈತ ಮುಖಂಡ ಚುನ್ನಪ್ಪ ಪೂಜಾರಿ ಆಗ್ರಹಿಸಿದರು. ಬೆಳಗಾವಿಯಲ್ಲಿ ನಡೀತಾ ಇರುವ ಚಳಿಗಾಲದ ಅಧಿವೇಶನ ಬರೀ ಕಾಟಾಚಾರದ ಚರ್ಚೆ, ಬರೀ ರಾಜಕೀಯ ಹಿತಾಸಕ್ತಿಗಳ ಬಗ್ಗೆ ಮಾತ್ರ ಚರ್ಚೆ ನಡೀತಾ ಇದೆ. ರೈತರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ನಮ್ಮ ಬೆಳಗಾವಿ ಅಧಿವೇಶನ ಇದು ರೈತರ ಅಧಿವೇಶನ ಆಗ್ಬೇಕಾಗಿತ್ತು ಅಂತ ಹೇಳಲ್ಲ ತಿಳ್ಕೊಂಡು, ಆದ್ರೆ ಶಾಸಕರ ಚುನಾವಣೆ ಬತ್ತಪ್ಪ ಅಂದ್ರ ನಮ್ಮನ್ನ ಕಾಲು ಬಿದ್ದು ಕೈ ಮುಗಿದು ನಿಮ್ಮ ಬಸವೇಶ್ವರ ನೀರಾವರಿಯನ್ನು ತಕ್ಷಣ ಜಾರಿಗೊಳಿಸ್ತೀವಿ, ಅದನ್ನ ಮಾಡ್ತು ಇದನ್ನ ಮಾಡ್ತು ಅಂತ ಹೇಳಿ ಇವತ್ತ ಅಲ್ಲಿ ಅಧಿವೇಶನದಾಗ ಕಾಲಹರಣ ಮಾಡತ್ತಾರೋ. ಇದು ಹುಡುಗಾಟಿಕೆ ವಿಚಾರ ಅಲ್ಲ. ಇವತ್ತ ಇಲ್ಲಿರ್ತಕ್ಕಂಥ ರಾಜು ಕಾಗೆ ಸಾಹೇಬ್ ಇರ್ಬೋದು, ಲಕ್ಷ್ಮಣ್ ಸವದಿ ಸಾಹೇಬ್ ಇರ್ಬೋದು, ತಾವ ಇದರ ಬಸವೇಶ್ವರ ನೀರಾವರಿ ಮೇಲೆ ತಾರತಮ್ಯ ಮಾಡಕ್ ಹೋಗ್ಬೇಡ್ರಿ. ಇದು ರೈತರ ಕಲ್ಯಾಣ ಕೆಲಸ ಐತಿ, ಇದು ಹುಡುಗಾಟಿಕೆ ವಿಚಾರ ಅಲ್ಲ. ತಕ್ಷಣ ಸದನದೊಳಗೆ ಚರ್ಚೆ ಮಾಡಿ ಇದನ್ನ ತಕ್ಷಣ ಕಾರ್ಯ ಮುಗಿತಕ್ಕಂಥ ಚಟುವಟಿಕೆ ನೀವಿಬ್ಬರು ಶಾಸಕರ ಜವಾಬ್ದಾರಿ ಹೊರಲೇಬೇಕು. ಇಲ್ಲಾಂದ್ರೆ ಇಬ್ಬರು ಶಾಸಕರ ನೀವು ಆರೋಪಿಗಳು ಹಾಕಿರಿ ಅಂತೇಳಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದಲ್ಲಿ ನಿನ್ನೆ ನಡೆದ ಬಸವೇಶ್ವರ ಏತ ನೀರಾವರಿ ವಿಳಂಬ ಕುರಿತು ಹೋರಾಟದಲ್ಲಿ ಭಾಗಿಯಾಗಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಅವರು, ಗಡಿ ರೈತರ ಕನಸಿನ ಯೋಜನೆಯಾದ ಬಸವೇಶ್ವರ ಏತ ನೀರಾವರಿ ವಿಳಂಬದ ಹಿಂದೆ ಹಲವು ಕಾರಣದ ಕೈಗಳಿವೆ. ಸರ್ಕಾರದ ಹಣ ಲೂಟಿಯಾಗಿದೆ, ಬಹುಜನರ ಬೇಡಿಕೆ ಈಡೇರಬೇಕು, ಇಲ್ಲದೇ ಇದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ರು. ಅದೇನು ಬಸವೇಶ್ವರ ಏತ ನೀರಾವರಿ ಈಗಾಗಲೇ ಒಂದು 70% ಆಗೈತಿ, ಇನ್ನ 30% ವರ್ಕ್ ಆಗ್ಬೇಕಾಗಿತ್ತು, ವಿಳಂಬ ಆಗೈತಿ. ಅದು ಬಹುಶಃ ಕಾಂಟ್ರಾಕ್ಟರ್ಗಳು, ಅದೇನು MDನೋ ಇಲ್ಲಿ ಇರ್ತಕ್ಕಂಥ ಸರ್ಕಾರ, ಏನು ಶಾಸಕರು ಏನು ಗೊತ್ತಿಲ್ಲ, ಇವರೆಲ್ಲರ
ಲಪಡಾದಿಂದ ಈ ಕೆಲಸ ಆಗಿಲ್ಲ. ರೈತರನ್ನ ಇವತ್ತು ಕುತ್ತಿಗೆ ಕೊಯ್ತಕ್ಕಂತ ಕೆಲಸ ಸರ್ಕಾರ ಮಾಡ್ತಾ ಇದೆ. ತಕ್ಷಣ ಇವತ್ತ ಅದನ್ನ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ರಾಜ್ಯದ ಉಪಮುಖ್ಯಮಂತ್ರಿ ನೀರಾವರಿ ಮಂತ್ರಿ DK ಶಿವಕುಮಾರ್ ಅವರ ಇದನ್ನ ಗಂಭೀರವಾಗಿ ಬಸವೇಶ್ವರ ಏತ ನೀರಾವರಿಯನ್ನ ತಕ್ಷಣ ಕೆಲಸವನ್ನ ಪೂರ್ಣಗೊಳಿಸತಕ್ಕಂತ ಕೆಲಸ ಮಾಡಲೇಬೇಕು. ಇಲ್ಲ ಅಂತಂದ್ರ ಈ ಕುರಿತು ಡಿಸೆಂಬರ್ 16ರಂದು ಸುಮಾರು 1 ಲಕ್ಷ ರೈತರು ಬೆಳಗಾವಿ ಸುವರ್ಣಸೌಧದ ಎದುರು ಹೋರಾಟದಲ್ಲಿ ಭಾಗಿಯಾಗಲಿದ್ದಾರೆ. ಶೀಘ್ರವೇ ಸರ್ಕಾರದ ಪ್ರತಿ ಟನ್ಗೆ 5,000 ದರ ನಿಗದಿ ಮಾಡುವಂತೆ ಆಗ್ರಹಿಸಿದ್ರು. ಉದಯ್ ಹೊಸ್ಮನಿ, KMM ಕನ್ನಡ ನ್ಯೂಸ್, ಚಿಕ್ಕೋಡಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಗಾಂಧಿಬಾವಿಯಲ್ಲಿ ನೀರು ತಂದು ಚೆಲ್ಲಿ ಗೃಹ ಜ್ಯೋತಿ ಘೋಷಣೆ ಮಾಡಿದ್ವಿ. 100 ವರ್ಷದ ಇತಿಹಾಸಕ್ಕೆ ಸಮಾವೇಶ ಸಾಕ್ಷಿಯಾಗಲಿದೆ. ಸುದ್ದಿಗಾರರಲ್ಲಿ DCM DK ಶಿವಕುಮಾರ್ ಹೇಳಿಕೆ. ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಅಧ್ಯಕ್ಷ K ಶಿವರಾಮು ಹೇಳಿಕೆ ಹಿಂಸಾತ್ಮಕವಾಗಿದೆ. ಪಂಚಮಸಾಲಿಗಳು ಪ್ರಾಮಾಣಿಕವಾಗಿ ಹೋರಾಟ ಮಾಡುತ್ತಿದ್ದಾರೆ. ಸುದ್ದಿಗಾರರಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾಗಿ ಚಿಕಿತ್ಸೆ ಕೊಡಿಸ್ತಾ ಇಲ್ಲ. ಮೂಲಭೂತ ಸೌಕರ್ಯಗಳ ಕೊರತೆಯನ್ನ ವಿರೋಧಿಸಿ ಡಿಸೆಂಬರ್ 16ರಂದು ಬೃಹತ್ ಪ್ರತಿಭಟನೆ. ಬೆಳಗಾವಿ ಬಿಜೆಪಿ ಗ್ರಾಮೀಣ ಘಟಕದ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ಹೇಳಿಕೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.